ಚಾನೆಲ್ಗಳು ಅಂದ್ಬಿಟ್ಟು ತಲೆ ಕೆರ್ಕೊಂಡು ನಮ್ಮ ಓಟ್ ಅವ್ರಿಗೆ, ನಮ್ಮ ಓಟ್ ಇವ್ರಿಗೆ, ನಮ್ಮ ಓಟ್ ಅವ್ರಿಗೆ ಅಂತ ಹೇಳ್ತಿದ್ದು ಇದು ಎಷ್ಟು ಸರಿ? ನನ್ನ ಓಟು ಗೌಪ್ಯವಾಗಿರ್ತದೆ. ನಾನು ನನ್ನ ಓಟ್ನ ಬಹಿರಂಗಪಡಿಸಲ್ಲ. ನೀವು ಹಿಡಿದ ತಕ್ಷಣ ಬಹಿರಂಗವಾಗಿ ನಿಮ್ಮ ಓಟ್ ಹೇಳೋದಾಗಿದ್ದರೆ ನಮ್ಮ ಭಾರತದ ವೋಟಿಂಗ್ ಪದ್ಧತಿ ಹೆಂಗೆ ಬರ್ತಿತ್ತು ಅಂದರೆ ಗೌಪ್ಯನೇ ಇರ್ತಿರಲಿಲ್ಲ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಎಲ್ಲರೊಳಗೊಂದಾಗು ವಿನಯ್ ಮಂಡ್ಯದಿಂದ ಮಾತಾಡ್ತಾ ಇದ್ದೀನಿ. ಈ ಎಲೆಕ್ಷನ್ ಟೈಮಲ್ಲಿ ಒಂದು ವಿಷಯನ ನಾನು 100% ವಿಡಿಯೋ ಮಾಡಿ ಜನಸಾಮಾನ್ಯರಿಗೆ ರೀಚ್ ಮಾಡಿಸ್ಬೇಕು ಅಂತ ಭಾಳ ಅನಿಸ್ತು. ಇದು ಯಾವುದು ವಿಷಯ ಅಂದರೆ ಚುನಾವಣಾ ಪೂರ್ವದ ಸಮೀಕ್ಷೆಯ ಬಗ್ಗೆ. ನಮ್ಗೆ ಗೊತ್ತು, ಈಗ ಎಲೆಕ್ಷನ್ ಟೈಮ್ ಬರ್ತಾ ಇದೆ. ಎಷ್ಟು ಬೇಸಿಗೆ ಇದೆ, ಅಷ್ಟು ಈಟಿದು, ಅಷ್ಟು ಎಲೆಕ್ಷನ್ ಕಾವುಗಳು ಜಾಸ್ತಿ ಆಗ್ತಾಯಿದೆ. ಮತ್ತು ಪ್ರತಿ ಹಳ್ಳಿಗಳಲ್ಲೂ, ಪ್ರತಿ ಮನೆಗಳಲ್ಲೂ, ಪ್ರತಿ ಗುಂಪುಗಳಲ್ಲೂ, ಪ್ರತಿ ಟೀ ಸ್ಟಾಲು, ಪ್ರತಿ ಜ್ಯೂಸ್ ಅಂಗಡಿ, ಪ್ರತಿ ಎಳ್ನೀರು ಅಂಗಡಿ ಎಲ್ಲ ಕಡೆಯೂ ಪತ್ರಿಕಾ ಮಿತ್ರರು ನಮಗೆ ಕಾಣಿಸ್ತಾ ಇದ್ದಾರೆ. ಹೆಂಗೆ ಅಂದರೆ ಆ ರಿಪೋರ್ಟ್ರುಗಳು ಅವರ ಮೈಕ್ಗಳನ್ನ ವಿತ್ ಲೋಗೋ ಇಟ್ಕೊಂಡು ನಮ್ಮ ಹತ್ರ ಬರ್ತಾರೆ. ನಮಸ್ತೆ ಅಜ್ಜಿ, ಈ ಸಲ ನಿಮ್ಮ ಓಟ್ ಯಾರಿಗೆ? ನಮಸ್ತೆ ಅಂಕಲ್. ನಿಮ್ಮ ಓಟ್ ಯಾರಿಗೆ? ನಮಸ್ತೆ ಅಂಕಲ್, ನಮಸ್ತೆ ಅಣ್ಣ, ನಮಸ್ತೆ ಅಪ್ಪ, ನಮಸ್ತೆ ಅಮ್ಮ ಅಂತ ನಮ್ಮ ಓಟ್ಗಳನ್ನ ಕೇಳ್ತಾ ಇದ್ದಾರೆ. ಸೊ ನಾವು ಅತಿ ಕಮ್ಮಿ ಯೋಚನೆ ಮಾಡುವಂತಹ ಮನುಷ್ಯರು ಈ ಒಂದು ಪ್ರಚಾರದ ಒಂದು ಗೀಳಿಗೋಸ್ಕರ ನಾವೇನು ಮಾಡ್ತೀವಿ, ಮೈಕ್ ಹಿಡಿದ ತಕ್ಷಣ ತಲೆ ಕೆರ್ಕೊಂಡು ನಮ್ಮ ಓಟು ಆ ಪಾರ್ಟಿಗೆ, ನಮ್ಮ ಇಟ್ಟು ಈ ಪಾರ್ಟಿಗೆ, ನಮ್ಮ ಓಟು ಈ ಪಾರ್ಟಿಗೆ ಅಂತ ಹೇಳ್ತಾ ಇದ್ದೀವಿ. ಇದು ಎಷ್ಟು ಸರಿ? ನೀವು ಯೋಚನೆ ಮಾಡಿ. ತುಂಬ ಭಾಳ ಆಳವಾಗಿ ಯೋಚನೆ ಮಾಡಬೇಡಿ, ಸಾಮಾನ್ಯವಾಗಿ ಯೋಚನೆ ಮಾಡಿ. ನಮ್ಮ ಭಾರತದ ಮತದಾನ ಪದ್ಧತಿ ಬಂದು ಗೌಪ್ಯ ಮತದಾನ ಅಂತ. ಅಂದರೆ ಒಂದು ಚುನಾವಣೆ ದಿನ ನಮ್ಮ ಮುಂದೆಲ್ಲ ಒಂದೊಂದು ಬೂತ್ ಅಂತ ಮಾಡಿರ್ತಾರೆ. ಆ ಬೂತಲ್ಲಿ ಬರ್ತೀವಿ, ಐಡೆಂಟಿ ಕಾರ್ಡ್ ಕೊಡ್ತೀವಿ, 3 ಸ್ಟೆಪ್ ವೆರಿಫಿಕೇಷನ್ ಮುಗಿಸ್ಕೊಂಡು ನಮ್ಮದು ಒಂದು ಸಪ್ರೇಟ್ ಒಂದು ಗೌಪ್ಯ ಜಾಗದಲ್ಲಿ ನಾವು ಹೋಗಿ ಬ್ಯಾಲೆಟ್ ಪೇಪರು ಅಥವಾ ಎಲೆಕ್ಟ್ರಲ್ ಪ್ಯಾಡ್ ಮೇಲೆ ಮಾಡಿಬಿಟ್ಟು ನಾವು ಬರ್ತೀವಿ. ಇದು ಒಂದು ಭಾರತದ ಮತದಾನದ ಪದ್ಧತಿ ಅಲ್ವಾ? ಬಟ್ ನೀವೇನು ಮಾಡ್ತಾಯಿದ್ದೀರಾ, ಮೈಕು ಹಿಡಿದ್ಬಿಟ್ರು ಲೋಗೋ ಅಂದರೆ ಚಾನೆಲ್ಗಳು ಅಂದ್ಬಿಟ್ಟು ತಲೆ ಕೆರ್ಕೊಂಡು ನಮ್ಮ ಓಟ್ ಅವ್ರಿಗೆ, ನಮ್ಮ ಓಟ್ ಇವ್ರಿಗೆ, ನಮ್ಮ ಓಟ್ ಅವ್ರಿಗೆ ಅಂತ ಹೇಳ್ತಿದ್ದು ಇದು ಎಷ್ಟು ಸರಿ? ಕರೆಕ್ಟಾ? ನೀವೇ ಯೋಚನೆ ಮಾಡಿ. ನಮ್ಮ ಮತದಾನನ ನಾವು ಯಾಕೆ ಬಹಿರಂಗ ಪಡಿಸ್ಬೇಕು? ಇದು ಮೊದಲನೇ ಕ್ವಶನ್ನು. ಎರಡನೇ ಕ್ವಶನ್ನು, ಚುನಾವಣದ ಪೂರ್ವದಲ್ಲೇ ಒಂದು ಸಮೀಕ್ಷೆಯನ್ನು ಕೊಟ್ಬಿಡ್ತಾರೆ. ಆ ಸಮೀಕ್ಷೆಯಲ್ಲಿ ಉದಾಹರಣೆ ABC ಅಂತ 3 ಪಾರ್ಟಿ ಇರ್ತದೆ. A ಪಾರ್ಟಿ ಜಾಸ್ತಿ ಬರ್ತದೆ, B ಪಾರ್ಟಿ ಇಷ್ಟು ಬಂತು, C ಪಾರ್ಟಿ ಇಷ್ಟು ಬಂತು ಅಂತ ಇವರು ಚುನಾವಣಾ ಪೂರ್ವದಲ್ಲಿ ಸಮೀಕ್ಷೆ ಕೊಟ್ಟರೆ ಇದೇನಾಗ್ತದೆ ಅಂದರೆ, ನಾನು ಈಗ ಎಲೆಕ್ಷನ್ ವೋಟ್ ಮಾಡೋಕ್ಕೆ ಹೋಗಬೇಕು, ಅವ್ರಿಗೆ ಈಗ ಸಾಮೂಹಿಕವಾಗಿ ಸಂದೇಶ ಕೊಟ್ಟಂಗೆ ಆಗ್ತದೆ. ಸೈಕಾಲಜಿಕಲ್ ಎಫೆಕ್ಟು ಯೋಚನೆ ಮಾಡಿ. ಏನಂತ, A ಪಾರ್ಟಿ ಬರ್ತದಂತೆ, ನಾನು ಯಾಕೆ ವೇಸ್ಟ್ ಮಾಡಲಿ, B ಪಾರ್ಟಿಗೆ ಹಾಕಿ A ಪಾರ್ಟಿಗೆ ಹಾಕು, B ಪಾರ್ಟಿ ಅಂದರೆ ಈ ಥರ ಸಾಮೂಹಿಕವಾಗಿ A ಪಾರ್ಟಿ ಗೆಲ್ಲೋ ಸಾಧ್ಯತೆ ಇದೆ. ನಮ್ಮ ಭಾರತದ ಏನು ಅಂದರೆ ಆ ವ್ಯಕ್ತಿಯ ಸ್ವಪ್ರಯತ್ನ ಮತ್ತು ಆ ವ್ಯಕ್ತಿಯ ಪ್ರತಿಷ್ಠೆ ಮತ್ತು ಪರಿಶ್ರಮ, ಅದ್ರ ಮೇಲೆ ಚುನಾವಣೆ ನಡಿಬೇಕು. ಇದು ಯಾವುದೇ ಥರದ ಪೋಲಿಂಗಲ್ಲಾಗಲಿ ಇದರಲ್ಲಾಗಲಿ ಆಗಬೇಡಿ. ಯಾಕಂದರೆ ಪ್ರತಿ ವ್ಯಕ್ತಿಯೂ ಎಲೆಕ್ಷನ್ ನಿಂತವನು ಅವನಿಗೆ ಎಷ್ಟು ಪರಿಶ್ರಮ ಇದೆ ಅಷ್ಟು ಪರಿಶ್ರಮ ಹಾಕಿ ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡಿರ್ತಾರೆ. ಸೊ ಹಾಗಾಗಿ ನಾನು ಇಲ್ಲಿ ಕ್ಲಿಯರಾಗಿ ಏನು ಹೇಳ್ತಿದ್ದೀನಿ ಅಂದರೆ, ಐ ಕೈಂಡ್ಲಿ ರಿಕ್ವೆಸ್ಟ್, ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತೀನಿ, ನಾನು ರಿಕ್ವೆಸ್ಟ್ ಮಾಡ್ತೀನಿ, ನಾಟ್ ಫಾರ್ ಮೀಡಿಯಾ, ಅಂದರೆ ಪತ್ರಿಕೆಗೆ ಅಥವಾ ಪ್ರಿಂಟ್ ಮೀಡಿಯಾ ಅಥವಾ ಮೀಡಿಯಾಗಳಿಗಲ್ಲ. ನಾನು ರಿಕ್ವೆಸ್ಟ್ ಮಾಡೋದು ಸಾಮಾನ್ಯ ನಾಗರಿಕರಿಗೆ, ಪ್ರಜ್ಞಾವಂತ ಭಾರತೀಯ ಪ್ರಜೆಗಳಿಗೆ. ನಿಮ್ಗೆ ಯಾರಾದರೂ ಬಂದು ಮೈಕ್ ಹಿಡಿದ್ರೆ, ಮೇಡಮ್ ನಮಸ್ತೆ, ಮೇಡಮ್ ಸರ್ ನಮಸ್ತೆ, ಸರ್ ಅಣ್ಣ ನಮಸ್ತೆ, ನಿಮ್ಮ ಓಟ್ ಯಾರಿಗೆ ಅಂದರೆ, ಮೊದಲನೇದಾಗಿ ನಿಮ್ಮ ಬಾಯಿಂದ ಬರಬೇಕಾಗಿರೋದು ನನ್ನ ಓಟು ಗೌಪ್ಯವಾಗಿರ್ತದೆ, ನಾನು ನನ್ನ ಓಟ್ನ ಬಹಿರಂಗಪಡಿಸಲ್ಲ. ಯಾಕೆ ನಾನು ನಿಮ್ಗೆ ಹೇಳಬೇಕು ಅಂತ ನೀವು ಫಸ್ಟ್ ಅವ್ರಿಗೆ ತರಾಟೆಗೆ ತೊಗೋಬೇಕು ಅಥವಾ ಕೇಳಬೇಕು, ಪ್ರಶ್ನೆ ಮಾಡಬೇಕು. ನೀವು ಹಿಡಿದ ತಕ್ಷಣ ಬಹಿರಂಗವಾಗಿ ನಿಮ್ಮ ಓಟ್ ಹೇಳೋದಾಗಿದ್ದರೆ ನಮ್ಮ ಭಾರತದ ವೋಟಿಂಗ್ ಪದ್ಧತಿ ಹೆಂಗೆ ಬರ್ತಿತ್ತು ಅಂದರೆ ಗೌಪ್ಯನೇ ಇರ್ತಿರಲಿಲ್ಲ. ಒಂದು ಮೈಕ್ ಹಾಕಿ ವೀಡಿಯೋ ಹಾಕ್ಬಿಟ್ಟು ಎಲ್ಲರೂ, ನಾನು ವಿನಯ್ ಕುಮಾರ್ ಈ A ಪಾರ್ಟಿಗೆ ವೋಟ್ ಮಾಡ್ತಾಯಿದ್ದೀನಿ, ನಾನು ವಿನಯ್ ಕುಮಾರ್ B ಪಾರ್ಟಿಗೆ ವೋಟ್ ಮಾಡ್ತೀನಿ, ನಾನು ವಿನಯ್ ಕುಮಾರ್ C ಪಾರ್ಟಿಗೆ ವೋಟ್ ಮಾಡ್ತೀನಿ ಅಂತ ಓಪನ್ ಅಪ್ ಆಗಿ ಎಲೆಕ್ಷನ್ ಮಾಡಿ. ಯಾಕೆ ಗೌಪ್ಯ ಮಾಡ್ತೀರಾ? ಮತ್ತು ಚುನಾವಣೆ ಪೂರ್ವದಲ್ಲಿ ಮಾತ್ರ ಓಪನ್ ಅಪ್ ಆಗಿ ಎಲ್ಲರಿಗೂ ಹೇಳ್ಬಿಡ್ತೀವಿ, ಆಮೇಲೆ ಮಾತ್ರ ಒಳಗೋಗಿ ಮಾಡೋದು ಎಷ್ಟು ಸರಿ ಅನಿಸ್ತದೆ ಅಲ್ವಾ? ಆಮೇಲೆ ಇದರಿಂದ ಒಳ ಒಂದು ಮನಸ್ಸಿನ ಇದು ಆಗ್ತದೆ. ಉದಾಹರಣೆ, ಒಂದು ಸಣ್ಣ ಊರಲ್ಲಿ ನೀವು ಬದುಕಿರ್ತೀರ, ABC ಅಂತ 3 ಪಾರ್ಟಿ ಇರ್ತದೆ. ನೀವು A ಪಾರ್ಟಿಗೆ ವೋಟ್ ಹಾಕ್ತೀನಿ ಅಂತ ಹೇಳ್ಬಿಟ್ರೆ BC ಅವನಿಗೆ ಅದು ರಿವೆಂಜ್ ಆಗ್ತದೆ. ಇನ್ನೂ 5 ವರ್ಷ ನಿಮ್ಮನ್ನೇ ಅವ್ನು ನೆನೆಸ್ಕೋತಾ ಇರ್ತಾರೆ, ಇವನು ಅದಕ್ಕೆ ಪಾರ್ಟಿಗೆ ವೋಟ್ ಮಾಡ್ದಲ್ವಾ, ಇವನು ಟಿ ವಿಲಿ ಹೇಳ್ದಲ್ವಾ ಅಂತ ಹೇಳ್ತಾರೆ. ಸೊ ಈ ರಿವ್ಯಾಲಿಸಮ್ಸ್ ಎಲ್ಲ ಕ್ರಿಯೇಟ್ ಆಗ್ತದೆ. ಸೊ ಐ ಕೈಂಡ್ಲಿ ರಿಕ್ವೆಸ್ಟ್, ಪ್ರಜ್ಞಾವಂತ ಭಾರತೀಯ ಪ್ರಜೆಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನಮ್ಮೆಲ್ಲರ ಓಟ್ಗಳು ಗೌಪ್ಯವಾಗಿರಲಿ ಮತ್ತು ನಾವು ಕಡ್ಡಾಯವಾಗಿ ಮತದಾನ ಮಾಡೋಣ ಅಂತ ಹೇಳ್ತಾ ಇದೊಂದು ಸಂದೇಶ ನಂದಾಗಿತ್ತು. ಎಲ್ಲರೊಳಗೊಂದಾಗು ವಿನಯ್ ಮಂಡ್ಯ. ಧನ್ಯವಾದಗಳು ಎಲ್ಲರಿಗೂ.